Hello friends, once again welcome back to my channel. Today I am going to explain and solve the question answers from the 4th class Santur English Unit 1 My Land. The first chapter is Together We Can. ಈ ದಿನ ನಾವು 4ನೇ ತರಗತಿಯ ಸಂತೂರ್ ಇಂಗ್ಲಿಷ್ ಅನ್ನೋ ಟೆಕ್ಸ್ಟ್ ಬುಕ್ಕಿಂದ ಮೊದಲನೇ ಒಂದು ಯೂನಿಟ್ ಮೈ ಲ್ಯಾಂಡಿಂದ ಮೊದಲನೇ ಚಾಪ್ಟರ್ ಟುಗೆದರ್ ವಿ ಕ್ಯಾನ್ ಈ ಒಂದು ಪಾಠದ ವಿವರಣೆಯನ್ನು ಮತ್ತು ಪ್ರಶ್ನೋತ್ತರಗಳನ್ನು ಮತ್ತು ಗ್ರಾಮರ್ ಪಾಠನ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಟುಗೆದರ್ ವಿ ಕ್ಯಾನ್, ಒಟ್ಟಾಗಿ ನಾವು. ಟುಗೆದರ್ ವಿ ಸ್ಟ್ಯಾಂಡ್ ಸ್ಟ್ರಾಂಗ್ ಆ್ಯಂಡ್ ಟಾಲ್. ಟುಗೆದರ್ ವಿ ಸ್ಟ್ಯಾಂಡ್ ಸ್ಟ್ರಾಂಗ್ ಆ್ಯಂಡ್ ಟಾಲ್. ನಾವೆಲ್ಲರೂ ಒಟ್ಟಾಗಿ ನಿಂತಾಗ ಬಲಿಷ್ಠರಾಗಿ ಎತ್ತರವಾಗಿ ಇರುತ್ತೇವೆ. ಹೆಲ್ಪಿಂಗ್ ಈಚ್ ಅದರ್ ವಿ ನೆವರ್ ಫಾಲ್. ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ನಾವು ಎಂದಿಗೂ ಸೋಲೋದಿಲ್ಲ. ಚಿಯರಿಂಗ್ ಅಲೌಡ್ ವಿ ಶೌಟ್ ಆ್ಯಂಡ್ ಸಿಂಗ್. ಜೋರಾಗಿ ಹರ್ಷಧ್ವನಿ ಮಾಡುತ್ತಾ ನಾವು ಕೂಗುತ್ತೇವೆ ಮತ್ತು ಹಾಡುತ್ತೇವೆ. ಟೀಮ್ ವರ್ಕ್ ಕ್ಯಾನ್ ಓವರ್ಕಮ್ ಎನಿಥಿಂಗ್. ತಂಡದ ಕೆಲಸ ಯಾವುದೇ ಕಷ್ಟವನ್ನು ಸಹ ಜಯಿಸಬಲ್ಲದು. ವಿನ್ ಆರ್ ಲಾಸ್ ವಿ ಆಲ್ವೇಸ್ ಶೇರ್. ಗೆದ್ರು ಸೋತ್ರು ನಾವು ಯಾವಾಗಲೂ ಹಂಚ್ಕೊಳ್ತೇವೆ. ಅವರ್ ಬಾಂಡ್ ಆಫ್ ಟ್ರಸ್ಟ್ ಈಸ್ ಆಲ್ವೇಸ್ ದೇರ್. ನಮ್ಮ ನಂಬಿಕೆಯ ಬಾಂಧವ್ಯ ಇದೆಯಲ್ಲ, ಅದು ಸದಾ ನಮ್ಮ ಜೊತೆಗಿರುತ್ತೆ. ವಿತ್ ಈಚ್ ಹ್ಯಾಂಡ್ ಜಾಯಿಂಡ್ ದ ಗೋಲ್ ಈಸ್ ನಿಯರ್. ಪ್ರತಿಯೊಬ್ಬರು ಕೈ ಜೋಡಿಸಿದಾಗ ಗುರಿ ಹತ್ತಿರವಾಗಿರುತ್ತೆ. ಟೀಮ್ ಸ್ಪಿರಿಟ್ ಫಿಲ್ಸ್ ದ ಏರ್ ವಿತ್ ಚೀರ್. ತಂಡದ ಮನೋಭಾವ ಇದೆಯಲ್ಲ, ಅದು ಸುತ್ತಮುತ್ತಲನ ಸಂತೋಷದಿಂದ ತುಂಬಿಸುತ್ತೆ. ಟುಗೆದರ್ ವಿ ಶೈನ್ ಅವರ್ ಹಾರ್ಟ್ ಆಸ್ ಒನ್. ನಾವೆಲ್ಲರೂ ಒಂದೇ ಮನಸ್ಸಿಂದ ಒಟ್ಟಾಗಿ ಹೊಳೆಯುತ್ತೇವೆ. ಫಾರ್ ಇನ್ ಅವರ್ ಟೀಮ್ ದ ಜಾಯ್ಸ್ ಬಿಗನ್. ಏಕೆಂತಂದರೆ ನಮ್ಮ ತಂಡದಲ್ಲಿ ಸಂತೋಷದ ಒಂದು ಆರಂಭವಾಗಿದೆ. ಇಲ್ಲಿ ಕೆಲವೊಂದು ವರ್ಡ್ಸ್ ಬಂದಿದ್ದಾವೆ, ಅದರ ಅರ್ಥನ ಹೇಳ್ತೀನಿ. ಟುಗೆದರ್ ಅಂತ ಅಂದರೆ ಒಟ್ಟಾಗಿ, ಸ್ಟ್ರಾಂಗ್ ಅಂದರೆ ಬಲಿಷ್ಠ, ಟಾಲ್ ಅಂತ ಅಂದರೆ ಎತ್ತರ, ಹೆಲ್ಪಿಂಗ್ ಅಂತ ಅಂದರೆ ಸಹಾಯ ಮಾಡೋದು, ಚೀರಿಂಗ್ ಅಂತ ಅಂದರೆ ಹರ್ಷಧ್ವನಿ ಮಾಡೋದು, ಟೀಮ್ ವರ್ಕ್ ತಂಡದ ಕೆಲಸ, ಓವರ್ಕಮ್ ಅಂತ ಅಂದರೆ ಜಯಿಸುವುದು ಅಥವಾ ಮೀರುವುದು, ವಿನ್ ಗೆಲುವು, ಲೂಸ್ ಸೋಲು ಅಥವಾ ಲಾಸ್, ಶೇರ್ ಹಂಚ್ಕೊಳ್ಳೋದು, ಬಾಂಡ್ ಆಫ್ ಟ್ರಸ್ಟ್ ಅಂತ ಅಂದರೆ ನಂಬಿಕೆಯ ಒಂದು ಬಾಂಧವ್ಯ, ಗೋಲ್ ಅಂತ ಅಂದರೆ ಗುರಿ, ಟೀಮ್ ಸ್ಪಿರಿಟ್ ಅಂದರೆ ತಂಡದ ಒಂದು ಮನೋಭಾವ, ಶೈನ್ ಅಂತ ಅಂದರೆ ಹೊಳೆಯುವುದು, ಜಾಯ್ ಅಂತ ಅಂದರೆ ಸಂತೋಷ. ಓಕೆ, ಫೈನ್. ನೆಕ್ಸ್ಟ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ವಾಟ್ ಹ್ಯಾಪನ್ಸ್ when you join hands with your team? Answer is we become stronger and can achieve our goal together. Next question, why is helping each other important? Answer is helping each other makes work easier and helps us succeed. Next question is think and discuss. Okay, ಯೋಚಿಸಿ ಮತ್ತು ಚರ್ಚಿಸಿ. ವಾಟ್ ಮೇಕ್ಸ್ ಯು ಫೀಲ್ ಜಾಯ್ಫುಲ್? ಏನು ನಿಮಗೆ ಭಾಳ ಸಂತೋಷವಾಗಿಡುತ್ತೆ? ಪ್ಲೇಯಿಂಗ್ ವಿತ್ ಮೈ ಫ್ರೆಂಡ್ ಮೇಕ್ಸ್ ಮೀ ಫೀಲ್ ಜಾಯ್ಫುಲ್. ನಾನು ನನ್ನ ಫ್ರೆಂಡ್ ಜೊತೆಗೆ ಆಟ ಆಡ್ತೀನಲ್ಲ, ಅದೇ ನನಗೆ ಸಂತೋಷದ ಒಂದು ಅನುಭವವನ್ನು ಕೊಡುತ್ತೆ. ಸೆಕೆಂಡ್ ಕ್ವಶನ್ ಇಸ್ ಕ್ಯಾನ್ ಯು ಥಿಂಕ್ ಆಫ್ ಗುಡ್ ಆ್ಯಕ್ಟಿವಿಟಿ ದಟ್ ಯು ಕ್ಯಾನ್ ಡೂ ಟುಗೆದರ್ ವಿತ್ ಅ ಫ್ರೆಂಡ್? ನೀವು ಒಂದು ಒಳ್ಳೆಯ ಆ್ಯಕ್ಟಿವಿಟಿನ ನಿಮ್ಮ ಫ್ರೆಂಡ್ಸ್ ಜೊತೆಗೂಡಿ ಮಾಡಬಹುದಾ? ಕ್ಯಾನ್ ಯು ಥಿಂಕ್ ಆಫ್ ಗುಡ್ ಆ್ಯಕ್ಟಿವಿಟಿ? ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಹೇಳ್ತೀರಾ? ವಿ ಕ್ಯಾನ್ ಪ್ಲಾಂಟ್ ಟ್ರೀಸ್ ಟುಗೆದರ್. ನಾವು ಸಸಿಗಳನ್ನು ನೆಡುವುದು, ಎಲ್ಲರೊಂದಿಗೆ ಸೇರಿ ಸಸಿಗಳನ್ನು ನೆಡಬಹುದು. ಅದು ಒಂದು ಗುಡ್ ಆ್ಯಕ್ಟಿವಿಟಿ ಅಲ್ಲ? ಹ್ಯಾವ್ ಯು ಎವರ್ ಲಾಸ್ಟ್ ಅ ಗೇಮ್? ಯಾವತ್ತಾದರೂ ನೀವು ಆಟದಲ್ಲಿ ಸೋತಿದ್ದೀರಾ? ಹೌ ಡಿಡ್ ಯು ಫೀಲ್? ಹೇಗೆ ಅನಿಸ್ತು ನೀವು ಅವಾಗ? ಎಸ್, ಐ ಫೆಲ್ಟ್ ಸ್ಯಾಡ್. ಹೌದು, ಎಸ್ ಫಸ್ಟ್ನೇದಕ್ಕೆ ಹ್ಯಾವ್ ಯು ಎವರ್ ಲಾಸ್ಟ್ ಅ ಗೇಮ್? ಎಸ್, ಐ ಲಾಸ್ಟ್ ಅ ಗೇಮ್. ಹೌ ಡಿಡ್ ಯು ಫೀಲ್ ಅಂದರೆ ಐ ಫೆಲ್ಟ್ ಸ್ಯಾಡ್, ನನಗೆ ಭಾಳ ಬೇಜಾರಾಯಿತು. ಬಟ್ ಐ ಟ್ರೈಡ್ ಅಗೇನ್, ಮತ್ತೆ ನಾನು ಅದನ್ನು ಆಟ ಆಡಿದೆ, ಅಲ್ಲಿಗೆ ಬಿಡಲಿಲ್ಲ ನಾನು. The fourth question is, imagine you are the team leader of a group project. ಒಂದು ಗ್ರೂಪ್ ಪ್ರಾಜೆಕ್ಟನ್ನು ಟೀಮ್ ಲೀಡರ್ ನಾಯಕರಾಗಿದ್ದೀರಾ. ಆ್ಯಂಡ್ 2 of your teammates disagreed with each other for some reason. ನಿಮ್ಮ ಟೀಮಲ್ಲಿ ಇಬ್ಬರು ಸಹ ಒಬ್ಬರ ಒಂದು ಒಪಿನಿಯನನ್ನು ಒಪ್ತಾ ಇಲ್ಲ, ಯಾವುದೋ ಒಂದು ರೀಸನಿಗೆ. ವಾಟ್ ವುಡ್ ಯು ಡೂ ಟು ಯುನೈಟ್ ಯುವರ್ ಟೀಮ್ ಅಗೇನ್? ಮತ್ತೆ ನಿಮ್ಮ
ತಂಡವನ್ನು ನೀವು ಜೋಡ್ಸೋಕ್ಕೋಸ್ಕರ ನೀವು ಏನು ಮಾಡ್ತೀರಾ ಅಂತ ಕೇಳಿ. ದ ಆನ್ಸರ್ ಈಸ್ ಐ ವುಡ್ ಲಿಸನ್ ಟು ಬೋತ್. ನಾನು ಇಬ್ಬರನ್ನ ಕೇಳ್ತೀನಿ ಫಸ್ಟ್. ಹೆಲ್ಪ್ ದೆಮ್ ಸಾಲ್ವ್ ದ ಪ್ರಾಬ್ಲಮ್. ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ವರ್ಕ್ ಟುಗೆದರ್ ಅಗೇನ್. ಮತ್ತು ಅವ್ರ ಜೊತೆಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಲೆಟರ್ ಸ್ಪೀಕ್ ಇದೆ. ಇಲ್ಲಿ ದರ್ಶನ, ಐ ಲವ್ ಮೈ ಕಂಟ್ರಿ, ವಿ ಹ್ಯಾವ್ ಡಿಫ್ರೆಂಟ್ ಟ್ರೆಡಿಷನ್ಸ್, ಫುಡ್, ಫೆಸ್ಟಿವಲ್ಸ್. ನಾನು ನನ್ನ ಒಂದು ರಾಷ್ಟ್ರನ ಪ್ರೀತಿಸ್ತೇನೆ. ನಮ್ಮಲ್ಲಿ ಬಹಳಷ್ಟು ಬೇರೆ ರೀತಿಯ ಒಂದು ಕಲ್ಚರ್ಸ್ಗಳಿದ್ದಾವೆ, ಸಂಸ್ಕೃತಿ ಇದೆ, ಅಡುಗೆ ಇದೆ, ಹಬ್ಬಗಳಿದ್ದಾವೆ ಮತ್ತು ಭಾಷೆಗಳಿದ್ದಾವೆ. ಬಟ್ ವಿ ಸ್ಟಿಲ್ ಸ್ಟ್ಯಾಂಡ್ ಇನ್ ಯೂನಿಟಿ. ಆದರೂ ಸಹ ನಾವು ಏಕತೆಯಲ್ಲಿ ಅನೇಕತೆ ಅಂತ ಹೇಳ್ತೀವಲ್ಲ, ಅದನ್ನು ನಾವು ತೋರಿಸ್ತೀವಿ. ಇವಳು ಹೇಳ್ತಾಳೆ, ಎಸ್ ಬೊಕಾಲಿ, ಟುಗೆದರ್ ವಿ ಸ್ಟ್ಯಾಂಡ್ ಇನ್ ಯೂನಿಟ್. ಹೌದು ಬೊಕಾಲಿ, ನಾವೆಲ್ಲರೂ ಜೊತೆಗೂಡಿದ್ರೆ ಒಂದು ಯೂನಿಟಿ ಇರುತ್ತೆ. ಯೂನಿಟಿ ಅಂತ ಅಂದರೆ ನಾವೆಲ್ಲರೂ ಒಟ್ಟಾಗಿ ಇರ್ತೀವಿ ಅಂತ ಹೇಳಿ. ಓಕೆ, ನೆಕ್ಸ್ಟ್ ರೀಡ್ ವಾಟ್ ಬೊಕಾಲಿ ಆ್ಯಂಡ್ ದರ್ಶನ ಆರ್ ಸೇಯಿಂಗ್. ಟರ್ನ್ ಟು ಯುವರ್ ಫ್ರೆಂಡ್ ಸಿಟ್ಟಿಂಗ್ ಬಿಸೈಡ್ ಯು ಆ್ಯಂಡ್ ಎಕ್ಸ್ಚೇಂಜ್ ದ ಕನ್ವರ್ಸೇಷನ್. ಈಗ ನೋಡಿದ್ರವ ಬೊಕಾಲಿ ಮತ್ತು ದರ್ಶನ ಏನು ಹೇಳ್ತಿರು ಅಂತ. ಸೊ ಅದ್ರ ಪ್ರಕಾರ ಇಲ್ಲಿ ಕಂಟಿನ್ಯೂ ಮಾಡಿ. ಹೆಲೋ, ಐ ಆಮ್ ರಾಹುಲ್. ಮೈ ಫೇವ್ರೆಟ್ ಫುಡ್ ಇಸ್ ದೋಸಾ. ಮೈ ಫೇವ್ರೆಟ್ ಫೆಸ್ಟಿವಲ್ ಇಸ್ ದಿವಾಲಿ, ಅಂದರೆ ದೀಪಾವಳಿ. ಇನ್ ದಿಸ್ ಫೆಸ್ಟಿವಲ್ ವಿ ಡೆಕೋರೇಟ್ ಅವರ್ ಹೌಸ್, ಲೈಟ್, ಲ್ಯಾಂಪ್ಸ್ ಆ್ಯಂಡ್ ಶೇರ್ ಸ್ವೀಟ್ಸ್. ಅಲ್ವಾ, ನಾವು ಡೆಕೋರೇಟ್ ಮಾಡ್ತೀವಿ ಮನೇನ, ಲೈಟನ್ನು ಹಚ್ತೀವಿ, ಲೈಟ್ ಲ್ಯಾಂಪ್ಸ್ ಅಂತ ಅಂದರೆ ಆ ಹಣತೆಗಳನ್ನು ಹಚ್ತೀವಿ. ಆ್ಯಂಡ್ ಶೇರ್ ಸ್ವೀಟ್ಸ್, ಎಲ್ಲರೊಂದಿಗೆ ಸಿಹಿಯನ್ನು ನಾವು ಹಂಚ್ತೀವಿ. ಇದು ಒಬ್ರದ್ದು ಒಪಿನಿಯನ್ ಆಯಿತು. ನೆಕ್ಸ್ಟ್ ಫ್ರೆಂಡ್ಸ್ ಜೊತೆಗೆ ಅವರ ಒಂದು ಫುಡ್ಡು, ಅವರ ಫೆಸ್ಟಿವಲ್ಸನ್ನು ನಾವು ಶೇರ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಓಕೆ, ಲುಕ್ ಅಟ್ ದ ಪಿಕ್ಚರ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಸೇಯಿಂಗ್ ವರ್ಡ್ಸ್ ಫ್ರಮ್ ದ ಬಾಕ್ಸ್. ಒನ್ ಇಸ್ ಡನ್ ಫಾರ್ ಯು. ಇಲ್ಲಿ ಒಂದು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಕ್ವಾಯರ್, ಕರೆಕ್ಟಾಗಿ ನೋಡಿ ಇದರ ಪ್ರೊನೌನ್ಸಿಯೇಷನ್. ಕ್ವಾಯರ್ ಅಂತ ಅಂದರೆ ಏನು ಗೊತ್ತಾ? ಗಾಯಕ ವೃಂದ, ಒಂದು ಹಾಡು ಹೇಳೋರು ಇರ್ತಾರಲ್ಲ, ಅವರ ಒಂದು ಟೀಮ್ ಇರುತ್ತಲ್ಲ, ಅದು ಕ್ವಾಯರ್. ಪ್ಯಾಕ್, ಗ್ರೋವ್, ಹರ್ಡ್, ಸ್ವಾಮ್, ಬಂಚ್, ಬೊಕ್ಕೆ. ಓಕೆ, ನೋಡೋಣ. ಓಕೆ, ಫಸ್ಟ್ ಇದರ ಒಂದು ಮೀನಿಂಗನ್ನು ನೋಡ್ಕೊಂಬಿಡಿ. ಏನಂತ ಹೇಳಿಬಿಟ್ಟು, ಕ್ವಾಯರ್ ಅಲ್ವಾ. ಸೊ ಈಗಲೇ ಹೇಳಿದೆ ನಾನು, ಗಾಯಕ ವೃಂದ ಅಂತ. ಪ್ಯಾಕ್ ಅಂತ ಅಂದರೆ ಒಂದು ಗುಂಪು ಅಥವಾ ಹಿಂಡು. ಗ್ರೋವ್ ಅಂತ ಅಂದರೆ ತೋಪು ಅಥವಾ ಮರಗಳ ಗುಂಪನ್ನು ನಾವು ಗ್ರೋವ್ ಅಂತೀವಿ. ಹರ್ಡ್ ಅಂತ ಅಂದರೆ ಹಿಂಡು, ಜಾನುವಾರುಗಳ ಒಂದು ಗುಂಪು ಅಂತೀವಲ್ಲ. ಸ್ವಾಮ್ ಅಂತ ಅಂದರೆ ಗುಂಪು, ಜೇನುನೊಣಗಳು ಅಥವಾ ಕೀಟಗಳ ಮುಂತಾದವುಗಳ ಒಂದು ಸ್ವಾಮ್. ಬಂಚ್ ಅಂತ ಅಂದರೆ ಗೊಂಚಲು. ಬೊಕ್ಕೆ ಅಂತ ಅಂದರೆ ಹೂಗುಚ್ಛ. ಓಕೆ, ನೆಕ್ಸ್ಟ್ ಆ ಬಂಡಲ್ ಆಫ್ ಸ್ಟಿಕ್, ಕಡ್ಡಿಗಳ ಕಟ್ಟು ಅಥವಾ ಕಡ್ಡಿಗಳ ಗುಚ್ಛ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಅ ಹರ್ಡ್ ಆಫ್ ಶೀಪ್, ಕುರಿಗಳ ಗುಂಪು, ಹಿಂಡು. ಇಲ್ಲಿ ನೋಡ್ಬೋದು. ಅ ಪ್ಯಾಕ್ ಆಫ್ ವೋಲ್ವ್ಸ್, ತೋಳಗಳ ಒಂದು ಗುಂಪು ಅಥವಾ ಹಿಂಡು ಅನ್ಬೋದು. ಅ ಬೊಕ್ಕೆ ಆಫ್ ಫ್ಲವರ್ಸ್, ಹೂಗುಚ್ಛ. ಅ ಗ್ರೋ ಆಫ್ ಟ್ರೀಸ್, ಮರಗಳ ಒಂದು ಗುಂಪು. ಅ ಸ್ವಾಮ್ ಆಫ್ ಬೀಸ್, ಜೇನುನೊಣಗಳ ಒಂದು ಗುಂಪು. ಅ ಕ್ವಾಯರ್ ಆಫ್ ಬಾಯ್ಸ್, ಇಲ್ಲಿ ನೋಡಬಹುದು ಈ ಒಂದು ಗುಂಪು, ಹುಡುಗರ ಒಂದು ಕ್ವಾಯರ್, ಗಾಯಕ ವೃಂದ ಅಂತ ಹೇಳ್ಬೋದು. ಅ ಬಂಚ್ ಆಫ್ ಕೀಸ್, ಕೀನ ಗೊಂಚಲು. ಓಕೆ, ನೆಕ್ಸ್ಟ್ ಓಕೆ, ಡು ಯು ನೋ, ನಿಮಗಿದು ತಿಳಿದಿದೆಯಾ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹನಿ ಬೀಸ್ ಯೂಸ್ ಎ ವ್ಯಾಗಲ್ ಡ್ಯಾನ್ಸ್ ಟು ಕಮ್ಯುನಿಕೇಟ್ ವಿತ್ ದೇರ್ ಹೈವ್ ಮೆಂಬರ್ಸ್. ಜೇನುನೊಣ ಇದೆಯಲ್ವಾ, ತಮ್ಮ ಗೂಡಿನ ಸದಸ್ಯರೊಂದಿಗೆ ಸಂವಹನ ಮಾಡಲು ವ್ಯಾಗಲ್ ನೃತ್ಯವನ್ನು ಬಳಸ್ತವಂತೆ. ದೇ ಶೇರ್ ದ ಎಕ್ಸಾಕ್ಟ್ ಲೊಕೇಶನ್ ಆಫ್ ದ ಫ್ಲವರ್ಸ್ ಹ್ಯಾವಿಂಗ್ ನೆಕ್ಟಾರ್, ಪೋಲನ್ ಆರ್ ವಾಟರ್ ಸೋರ್ಸಸ್. ಅವು ಮಕರಂದ, ಪರಾಗ ಅಥವಾ ನೀರಿನ ಮೂಲಗಳಿರುವ ಹೂಗಳ ನಿಖರವಾದ ಸ್ಥಳವನ್ನು ತಿಳಿಸ್ತವಂತೆ. ಆ್ಯಂಡ್ಸ್ ಆಲ್ಸೋ ವರ್ಕ್ ಆಸ್ ಅ ಟೀಮ್ ಯೂಸಿಂಗ್ ಸಿಗ್ನಲ್ಸ್ ಟು ಫೈಂಡ್ ಫುಡ್. ಇರುವೆಗಳು ಸಹ ಆಹಾರವನ್ನು ಹುಡುಕಕ್ಕೆ, ತಮ್ಮ ವಸತಿಯನ್ನು ರಕ್ಷಿಸಲು ಮತ್ತು ಸಂಕೀರ್ಣವಾದ ಗೂಡುಗಳನ್ನು ನಿರ್ಮಿಸಲು ಸಂಕೇತಗಳನ್ನು ಬಳಸಿ ತಂಡವಾಗಿ ಕೆಲಸ ಮಾಡ್ತವಂತೆ. ಫುಡ್ ಡಿಫೆಂಡಿಂಗ್ ದೇರ್ ಕಾಲೋನಿ ಅಂದರೆ ಅವರ ಒಂದು ವಸಾಹತುಗಳು. ಆ್ಯಂಡ್ ಬಿಲ್ಡ್ ಕಾಂಪ್ಲೆಕ್ಸ್ ನೆಸ್ಟ್, ಅವರ ಒಂದು ಸಂಕೀರ್ಣವಾದ ಗೂಡುಗಳನ್ನು ನಿರ್ಮಿಸಲು ಕೆಲವೊಂದು ಸಿಗ್ನಲ್ಸ್ಗಳನ್ನು ಬಳಸ್ತಾರಂತೆ. ನಮಗಂತೂ ಗೊತ್ತಿರಲಿಲ್ಲ, ನಿಮಗೆ ಗೊತ್ತಿತ್ತಾ? ಓಕೆ, ನೆಕ್ಸ್ಟ್
ಲುಕ್ ಅಟ್ ದ ಮ್ಯಾಪ್ ಗಿವನ್ ಬಿಲೋ ಆ್ಯಂಡ್ ಪೇ ಅಟೆನ್ಷನ್ ಟು ದ ವೇರಿಯಸ್ ಪ್ಲೇಸಸ್ ಮೆನ್ಷನ್ ಇನ್ ಇಟ್. ಇಲ್ಲಿ ಪ್ಲೇಸಸ್ ಕೊಟ್ಟಿದ್ದಾರೆ, ಮ್ಯಾಪನ್ನು ಕೊಟ್ಟಿದ್ದಾರೆ. ಇಲ್ಲಿ ಹಾಸ್ಪಿಟಲ್ ಇದೆ, ಇಲ್ಲಿ ಬ್ಯಾಂಕ್ ಇದೆ, ಇಲ್ಲೊಂದು ಆ್ಯಂಬ್ಯುಲೆನ್ಸ್ ಕಾಣಿಸ್ತಿದೆ, ಇಲ್ಲಿ ಕಾರ್ ಹೋಗ್ತಾ ಇದೆ, ಪೋಸ್ಟ್ ಆಫೀಸ್ ಇದೆ, ಇಲ್ಲೊಂದು ರೋಡ್ ಇದೆ, ಸ್ಕೂಲ್ ಇದೆ, ಬುಕ್ ಸ್ಟೋರ್ ಇದೆ, ಚಿಲ್ಡ್ರನ್ ಪಾರ್ಕ್ ಇದೆ. ಓಕೆ, ನಾವು ಇಲ್ಲಿ ವರ್ಡ್ಸ್ ಇದೆ, ಬಿಹೈಂಡ್, ಬಿಟ್ವೀನ್, ನಿಯರ್, ಇನ್ ಫ್ರಂಟ್ ಆಫ್. ಬಿಹೈಂಡ್ ಹಿಂದೆ, ಬಿಟ್ವೀನ್ ಮಧ್ಯ, ನಿಯರ್ ಹತ್ತಿರ, ಇನ್ ಫ್ರಂಟ್ ಅಂದರೆ ಮುಂದೆ. ಓಕೆ, ದ ಪೋಸ್ಟ್ ಆಫೀಸ್ ಇಸ್ ಬಿಹೈಂಡ್ ದ ಹಾಸ್ಪಿಟಲ್. The post office is behind the hospital. There is a bookstore near the children's park. Bookstore ಇದೆಯಲ್ವಾ, near the children's park. The bank is in front of the school. Bank is in front of the school. Okay. There is an ambulance between the post office and the hospital. Ambulance ಹೋಗ್ತಾ ಇದೆ ಹಾಸ್ಪಿಟಲ್ ಮತ್ತು ಪೋಸ್ಟ್ ಆಫೀಸ್ ಮಧ್ಯೆ. ಓಕೆ, ನೆಕ್ಸ್ಟ್. Let us write, look at the pictures and answer the questions given below. What is Lubang doing to help his injured friend and what will they do next? ಏನು ಮಾಡ್ತಾ ಇದ್ದಾನೆ ಲುಬಾಂಗ್? ಇವನು ಅವನ ಫ್ರೆಂಡು ಇಂಜ್ಯೂರ್ಡ್ ಆಗಿದ್ದಾನೆ, ಗಾಯ ಆಗಿದ್ದಾನೆ, ಅವನಿಗೆ ಅವನು ಹೆಲ್ಪ್ ಮಾಡಿದ್ನ. ಅದಾದಮೇಲೆ ಅವನು ಏನು ಮಾಡಿದ್ರು? ಲುಬಾಂಗ್ ಈಸ್ ಹೆಲ್ಪಿಂಗ್ ಹಿಸ್ ಇಂಜ್ಯೂರ್ಡ್ ಫ್ರೆಂಡ್. ದೇ ವಿಲ್ ಗೋ ಟು ದ ಹಾಸ್ಪಿಟಲ್ ನೆಕ್ಸ್ಟ್. ಅವ್ರು ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಹೋದರು. ವಾಟ್ ಆರ್ ಒಬಾಂಗ್, ಮಾನ್ಯ ಆ್ಯಂಡ್ ಟೀನಾ ಡೂಯಿಂಗ್? ಒಬಾಂಗ್ ಎರಡನೇ ಪಿಕ್ಚರಲ್ಲಿ, ಮಾನ್ಯ, ಟೀನಾ ಏನು ಮಾಡ್ತಾ ಇದ್ದಾರೆ? ವಾಟ್ ವಿಲ್ ದೇ ಡೂ ನೆಕ್ಸ್ಟ್? ಏನು ಮಾಡ್ತಾರೆ ನೆಕ್ಸ್ಟ್? ಒಬಾಂಗ್, ಮಾನ್ಯ ಆ್ಯಂಡ್ ಟೀನಾ ಆರ್ ಕ್ಲೀನಿಂಗ್ ದ ಕ್ಲಾಸ್ ರೂಮ್. ನೀವು ನೋಡ್ಬೋದು, ಇವನ್ನೆಲ್ಲ ಡಸ್ಟ್ಬಿನಿಗೆ ಹಾಕ್ತಾ ಇದ್ದಾನೆ. ಶಿ ಈಸ್ ವೈಪಿಂಗ್ ದ ಗ್ಲಾಸ್, ಒರೆಸ್ತಾ ಇದ್ದಾಳೆ. ಆಮೇಲೆ ಶಿ ಕೀಪಿಂಗ್ ಸಮ್ ಬುಕ್ಸ್ ಆನ್ ದ ಶೆಲ್ಫ್ಸ್ ಅಲ್ವಾ, ಅವಳು ಬುಕ್ಸ್ಗಳನ್ನು ಇಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಒಬಾಂಗ್, ಮಾನ್ಯ ಆ್ಯಂಡ್ ಟೀನಾ ಆರ್ ಕ್ಲೀನಿಂಗ್ ದ ಕ್ಲಾಸ್ ರೂಮ್. ದೇ ವಿಲ್ ಕೀಪ್ ದ ಕ್ಲಾಸ್ ರೂಮ್ ನೀಟ್. ನೆಕ್ಸ್ಟ್, ವಾಟ್ ಈಸ್ ಆ್ಯನಾ ಡೂಯಿಂಗ್? ಇಲ್ಲಿ ಆ್ಯನಾ ಏನು ಮಾಡ್ತಾ ಇದ್ದಾಳೆ? ಆ್ಯಂಡ್ ವಾಟ್ ವಿಲ್ ದ ಓಲ್ಡ್ ಲೇಡಿ ಡೂ ನೆಕ್ಸ್ಟ್? ಹಾಗಾದರೆ ಓಲ್ಡ್ ಲೇಡಿ ನೆಕ್ಸ್ಟ್ ಏನು ಮಾಡ್ತಾಳೆ? ಆ್ಯನಾ ಇಸ್ ಹೆಲ್ಪಿಂಗ್ ದ ಓಲ್ಡ್ ಲೇಡಿ ಕ್ರಾಸ್ ದ ರೋಡನ್ನು ಕ್ರಾಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ದ ಓಲ್ಡ್ ಲೇಡಿ ವಿಲ್ ಥ್ಯಾಂಕ್ ಆ್ಯನಾ. ಅದಾದಮೇಲೆ ರೋಡ್ ಕ್ರಾಸ್ ಆದಮೇಲೆ ಓಲ್ಡ್ ಲೇಡಿ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಆ್ಯನಾ. ಓಕೆ, ನೆಕ್ಸ್ಟ್ ಪಿಕ್ಚರನ್ನು ನೋಡಿಬಿಡಿ. ಇಲ್ಲಿ 3 ಮಕ್ಕಳು ಪೇಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ವಾಟ್ ಆರ್ ಜಾಕೀರ್, ಗುಲ್ಪ್ರೀತ್ ಆ್ಯಂಡ್ ಗಿಲಾಶ್ರೀ ಡೂಯಿಂಗ್ ಆ್ಯಂಡ್ ವಾಟ್ ವಿಲ್ ದೇ ಡೂ ನೆಕ್ಸ್ಟ್? ಜಾಕೀರ್, ಗುಲ್ಪ್ರೀತ್ ಆ್ಯಂಡ್ ಗಿಲಾಶ್ರೀ ಆರ್ ಮೇಕಿಂಗ್ ಎ ಕ್ರಾಫ್ಟ್ ಟುಗೆದರ್. ಅವರೇನೋ ಚಿತ್ರ ಬಿಡಿಸ್ತಾ ಇದ್ದಾರೆ. ದೇ ವಿಲ್ ಕಂಪ್ಲೀಟ್ ದ ಕ್ರಾಫ್ಟ್. ಏನು ಮಾಡ್ತಾರೆ ಅವರು? ಕಂಪ್ಲೀಟ್ ಮಾಡ್ತಾರೆ. ವಾಟ್ ಆರ್ ದ ಸ್ಟೂಡೆಂಟ್ ಡೂಯಿಂಗ್ ಆ್ಯಂಡ್ ವಾಟ್ ವಿಲ್ ದ ಟೀಚರ್ ಡೂ ನೆಕ್ಸ್ಟ್? ದ ಸ್ಟೂಡೆಂಟ್ಸ್ ಆರ್ ಆನ್ಸರಿಂಗ್ ದ ಟೀಚರ್ಸ್ ಕ್ವಶನ್ಸ್. ಇಲ್ಲಿ ನೋಡಿ, ಕೈ ಎತ್ತಿದ್ದಾರೆ ಅಂತ ಅಂದಮೇಲೆ ಕ್ವಶನಿಗೆ ಆನ್ಸರ್ ಹೇಳಕ್ಕಲ್ವಾ? ಓಕೆ, ದ ಸ್ಟೂಡೆಂಟ್ಸ್ ಆರ್ ಆನ್ಸರಿಂಗ್ ದ ಟೀಚರ್ಸ್ ಕ್ವಶನ್ಸ್. ದ ಟೀಚರ್ ವಿಲ್ ಅಪ್ರಿಷಿಯೇಟ್ ದೆಮ್. ಅವ್ರ ಆನ್ಸರ್ ಹೇಳಿದ ತಕ್ಷಣ ದ ಟೀಚರ್ ವಿಲ್ ಅಪ್ರಿಷಿಯೇಟ್, ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾಳೆ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಡೂ ವರ್ಕಿಂಗ್ ಟುಗೆದರ್ ಕೊಟ್ಟಿದ್ದಾರೆ. ಇಲ್ಲೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಟೇಕ್ ಅ ಶೀಟ್ ಆಫ್ ಪೇಪರ್, ಫೋಲ್ಡ್ ಇನ್ ದಿಸ್ ವೇ. ಈ ರೀತಿಯಾಗಿ ಫೋಲ್ಡ್ ಮಾಡಬೇಕಂತೆ. ಅದಾದಮೇಲೆ ಡ್ರಾ ಮಾಡಬೇಕಂತೆ. ಈ ರೀತಿಯಾಗಿ ಮಾಡಿದ ಮೇಲೆ ಓಪನ್ ಮಾಡಿದಾಗ ಕಟ್ ದ ಪೇಪರ್ ಅಲಾಂಗ್ ದ, ಈ ರೀತಿಯಾಗಿ ಕಟ್ ಮಾಡಿದಾಗ ಈ ಶೇಪಲ್ಲಿ ಕೊನೆಗೆ ನಮಗೆ ಈ ರೀತಿಯಾಗಿ ಸಿಗುತ್ತಂತೆ. ಅನ್ಫೋಲ್ಡ್ ದ ಪೇಪರ್ ಜೆಂಟ್ಲಿ, ಆಮೇಲೆ ಕಲರ್ ಮಾಡಬೇಕಂತೆ. ಸೊ ನೀವು ಮಾಡಿರುವಂತಹದ್ದನ್ನು ಇಲ್ಲಿ ಅಂಟಿಸ್ಬೇಕಂತೆ. ಓಕೆ, ನೆಕ್ಸ್ಟ್ ಇಲ್ಲಿಗೆ ನಮಗೆ ಫಸ್ಟ್ ಚಾಪ್ಟರ್ ಮುಗೀತು. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ನನ್ನ ಒಂದು ವೀಡಿಯೋಸ್ಗಳು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಚಾಪ್ಟರಲ್ಲಿ ಏನು ದ ಟಿಂಕ್ಲಿಂಗ್ ಬೆಲ್ಸ್ ಅನ್ನು ನೋಡೋಣಂತೆ. ಥ್ಯಾಂಕ್ ಯು ಸೋ ಮಚ್.